ಎಲ್ಲರಿಗೂ ನಮಸ್ಕಾರ. ಇದೊಂದು ಶೈವ ಪರಂಪರೆಯ ಕುರಿತಾದ ಒಂದು ವಿಶೇಷ ಚರ್ಚೆ. ಅದರಲ್ಲಿ ರುದ್ರನೇಕೆ ದ್ರಾವಿಡನಾಗಲಾರ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕುರಿತು ಇಲ್ಲಿ ನಾನು ಒಂದು ಚರ್ಚೆಯನ್ನು ಮಂಡಿಸ್ತಾ ಇದ್ದೇನೆ. ರುದ್ರನು ವೈದಿಕ ದೇವತೆ ಅರ್ಥಾತ್ ಆರ್ಯ ಸಂಪ್ರದಾಯದವನು ಎಂದು ಒಂದು ಅಭಿಮತ, ಅವನು ಅವೈದಿಕ ಅರ್ಥಾತ್ ಅನಾರ್ಯ ಎಂಬ ಅಭಿಮತ ಮತ್ತೊಂದು. ಇವೆರಡರಲ್ಲಿ ಈ ಎರಡನೆಯ ಅಭಿಪ್ರಾಯ ಕ್ರಾಂತಿಕಾರಿ ದೃಷ್ಟಿಯುಳ್ಳದ್ದೆಂದು ಕಾಣುತ್ತದೆ ಮತ್ತು ಇತ್ತೀಚೆಗೆ ವಿದ್ವತ್ ವಲಯದಲ್ಲಿ ಇದರ ಕಡೆಗೆ ಹೆಚ್ಚಿನ ಒಲವು ಕೂಡ ಬೆಳೆದಂತೆ ಕಾಣುತ್ತದೆ. ಆದರೆ ಇದನ್ನು ಕುರುಡಾಗಿ ಸ್ವೀಕರಿಸಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಈ ಎರಡನೇ ಅಭಿಪ್ರಾಯಕ್ಕೆ ವಿರುದ್ಧವಾದ ಸಾಕ್ಷ್ಯಾಧಾರಗಳು ಚರಿತ್ರೆಯಲ್ಲಿ ಲಭ್ಯವಿವೆ. ಆದ್ದರಿಂದ ರುದ್ರನು ದ್ರಾವಿಡ ಎಂದು ಒಪ್ಪಿಕೊಳ್ಳಲಿರುವ ಸಮಸ್ಯೆಗಳೇನು, ಅವನೇಕೆ ದ್ರಾವಿಡನಾಗಲಾರ ಎನ್ನುವಂಥ ಒಂದು ವಿಷಯ ಇಲ್ಲಿ. ರುದ್ರನು ಮರುತರ ತಂದೆ, ಅದಿತಿಯ ಪತಿ. ಅದಿತಿ ಶಂಭಾ ಸಂಶೋಧನೆಯ ಹಿನ್ನೆಲೆಯಲ್ಲಿ ಅವೈದಿಕ ಪರಂಪರೆಯಾದ ಆಪ ರಸ ಚಾಂದ್ರ ಸಂಪ್ರದಾಯದ ದೇವತೆ. ವೇದ ಕಾಲದ ಈ ದೇವತೆಯ ಮುಂದುವರಿದ ಸ್ತ್ರೀ ದೇವತಾ ಪರಂಪರೆ ಎಂದರೆ ಪಾರ್ವತಿ, ಯಲ್ಲಮ್ಮ, ದ್ಯಾಮವ್ವ, ದುರ್ಗೆ, ಕಾಳಿ ಇತ್ಯಾದಿ. ಮರುತರು ರುದ್ರಗಣರು. ಒಟ್ಟಿನಲ್ಲಿ ಈ ಎಲ್ಲಾ ದೇವತೆಗಳು ದ್ರಾವಿಡ ನಾಡುಗಳಲ್ಲಿ ಬೆಳೆದ ಅವೈದಿಕ ಸಂಪ್ರದಾಯದ ದೇವತೆಗಳು. ಹೀಗೆ ರುದ್ರ ಮತ್ತು ತತ್ಸಂಬಂಧಿ ದೇವತೆಗಳೆಲ್ಲ ದ್ರಾವಿಡ ಎಂಬಂಥ ತೀರ್ಮಾನಕ್ಕೆ ಬರಲಾಗಿದೆ. ಸ್ಪಷ್ಟವಾಗಿಯೇ ಡಾಕ್ಟರ್ ಜಾಚನಿಯವರು ಶಿವನಿಗಿಂತ ರುದ್ರ ಪ್ರಾಚೀನ, ಶಿವನೇ ವೈದಿಕ, ರುದ್ರ ಅವೈದಿಕ ಎಂದು ತಮ್ಮ ಬರಹಗಳಲ್ಲಿ ಪ್ರತಿಪಾದಿಸಿದ್ದಾರೆ. ಶ್ರೀ ಎಸ್ ಎಸ್ ಹಿರೇಮಠರು ರುದ್ರರು ಬಸವಣ್ಣ ತನ್ನದೊಂದು ವಚನದಲ್ಲಿ ಹೇಳಿದಂತೆ ಪಂಚಮ ಕುಲದವರು, ಮಾದಿಗರು, ಮಾತಂಗಿಯ ಮಕ್ಕಳು ಎಂಬ ತೀರ್ಮಾನವನ್ನ ನೀಡುತ್ತಾರೆ ತಮ್ಮ ಪಾಶುಪತ ದರ್ಶನ ಕೃತಿಯಲ್ಲಿ. ಆದರೆ ಈ ನಿರ್ಧಾರಗಳಿಗೆ ಅಧಿಷ್ಠಾನವಾದ ಸಾಕ್ಷ್ಯಾಧಾರಗಳು ಎಷ್ಟು ಗಟ್ಟಿಯಾಗಿವೆ ಅನ್ನೋದನ್ನು ನಾವು ಪರಿಶೀಲಿಸತಕ್ಕಂತ ಅಗತ್ಯವಿದೆ. ಅದಿತಿಯಿಂದ ನಾವು ಪ್ರಾರಂಭ ಮಾಡಬಹುದು. ಅದಿತಿ ಸ್ಪಷ್ಟವಾಗಿಯೇ ವೈದಿಕ ದೇವತೆ. ಆಕೆ ಮೂಲತಃ ಆದಿತ್ಯರ ತಾಯಿ. ಯಾರು ಆದಿತ್ಯರು? ಇವರು 12 ಜನ. ಇಂದ್ರ, ಧಾತೃ, ಭಗ, ತ್ವಷ್ಟೃ, ಮಿತ್ರ, ವರುಣ, ಆರ್ಯಮನ್, ವಿವಸ್ವಾನ್, ಸವಿತೃ, ಪೂಷನ್, ಅಂಶುಮಾನ್, ವಿಷ್ಣು. ಇವರಾರೂ ಅನಾರ್ಯ ದೈವತೆಗಳಲ್ಲ. ಹೀಗಿರುವಾಗ ಇವರ ತಾಯಿ ಅದೇಕೆ ಅನಾರ್ಯಳು ಅನ್ನೋದು ಪ್ರಶ್ನೆ. ಆಕೆಗೆ ನಿರ್ದಿಷ್ಟ ಗಂಡಂದಿರಿಲ್ಲ. ಆದರೂ ತ್ವಷ್ಟಾರನು ಆಕೆಯ ಗಂಡನು ಮತ್ತು ಇಂದ್ರನ ತಂದೆಯೂ ಅಂತ ಭಾವಿಸಲಾಗಿದೆ. ಈ ತ್ವಷ್ಟಾರನು ಬಡಿಗ, ವಿಶ್ವಕರ್ಮನೆಂದು ಗುರುತಿಸುವ ಶಂಭಾ ಜೋಶಿ ಅವನು ಅವೈದಿಕ ಪರಂಪರೆಯ ಪೌರೋಹಿತ್ಯ ಪರಂಪರೆಯ ಮೂಲವನ್ನ ಈ ತ್ವಷ್ಟಾರನಲ್ಲಿ ಶಂಭಾ ಗುರುತಿಸುತ್ತಾರೆ. ಇದು ಅಸಂಗತವಾದುದು. ಹಾಗೆಯೇ ಈಕೆ ರುದ್ರಪುತ್ರನಿಗೂ ತಾಯಿ. ದಕ್ಷನು ಈಕೆಗೆ ಪತಿ, ಸುತ ಎರಡೂ ಹೌದು. ದಕ್ಷನ ಈ ತಾಯ್ಗಂಡತನವನ್ನು ಶಂಭಾ ಈಜಿಪ್ಟಿನ ಬುಲ್ ಆಫ್ ಹಿಸ್ ಓನ್ ಮದರ್ಗೆ ಹೋಲಿಸುತ್ತಾರೆ. ಇಲ್ಲಿ ರುದ್ರನು ಮಾತ್ರವೇಕೆ? ಒಟ್ಟಾರೆ ಅದಿತಿ, ರುದ್ರ, ಮರುತರ ಮೂಲ ಸಂಪ್ರದಾಯದ ಪ್ರಶ್ನೆಯನ್ನು ಇಂದ್ರಾದಿ ಸೌರ ಸಂಪ್ರದಾಯದ ದೇವತೆಗಳ ಆಧಾರದಿಂದ ನಾವು ನಿರ್ಣಯಿಸಬೇಕು. ಈ ಸೌರ ಸಂಪ್ರದಾಯದ ದೇವತೆಗಳು ನಿಸ್ಸಂದೇಹವಾಗಿ ಆರ್ಯ ದೇವತೆಗಳು. ಅದಿತಿಯು ಎಲ್ಲಕ್ಕಿಂತ ಮುನ್ನ ಇವರಿಗೆ ತಾಯಿ. ಹೀಗಿರುವಾಗ ಅವಳೇಕೆ ಅನಾರ್ಯಳಾದಳು? ಅದಲ್ಲದೆ ರುದ್ರರು ಅಯಾಜಕರು, ಇಂದ್ರಾದಿ ಸೌರ ದೇವತೆಗಳು ಯಾಜಕರು ಎಂದರೆ ಒಬ್ಬಳೇ ಮಾತೃವಿನಿಂದ ಪರಸ್ಪರ ಭಿನ್ನವಾದ 2 ಸಂಪ್ರದಾಯಗಳು ಹೇಗೆ ಬೆಳೀಲಿಕ್ಕೆ ಸಾಧ್ಯ? ಇಂದ್ರ ಮಾತ್ರ ಯಾಜಕ, ಇವನ ತಾಯಿ ಅದಿತಿಯು, ತಂದೆ ತ್ವಷ್ಟಾರನು ಇಬ್ಬರು ಅಯಾಜಕರು ಎಂದರೆ ಯಾಜಕರೇ ಅಲ್ಲದ ತಂದೆ ತಾಯಿಗಳಿಂದ ಯಾಜಕ ಇಂದ್ರನ ಜನನ ಹೇಗೆ ಸಾಧ್ಯವಾಯಿತು? ನೋಡಿ, ಇಲ್ಲಿಯ ಸಮಸ್ಯೆ ಏನಪ್ಪಾ ಅಂದ್ರೆ, ಇಂದ್ರನ ಪರಂಪರೆ ಯಾಜಕ ಎಂಬುದರಲ್ಲಿ ನಮಗೆ ಸಂಶಯವಿಲ್ಲ. ಸಂಶಯ ಇರತಕ್ಕಂಥದ್ದು ಅದಿತಿ, ತ್ವಷ್ಟಾರ, ರುದ್ರ ಪರಂಪರೆಯ ಕುರಿತು.
ಅದಿತಿ ಎಲ್ಲಕ್ಕಿಂತ ಮೊದಲು ಇಂದ್ರಾದಿ ಸೌರ ದೇವತೆಗಳ ತಾಯಿ ಎಂಬುದು ಖಚಿತ ಇರುವುದರಿಂದ ಸೌರ ದೇವತೆಗಳ ಮಾತೃವಿನ ಹೊಟ್ಟೆಯಲ್ಲಿ ಹುಟ್ಟಿದ ರುದ್ರ ಮರುತ ಪರಂಪರೆಯು ಸಹ ಆರ್ಯ ಪರಂಪರೆಯೇ ಹೊರತು ಅದು ಅನಾರ್ಯ ಪರಂಪರೆ ಅಲ್ಲ. ಆದರೆ ದ್ರಾವಿಡ ಪರಂಪರೆಯೊಂದಿಗೆ ಈ ರುದ್ರ ಪರಂಪರೆ ಬೆರೆತುಕೊಂಡು ಬೆಳೆದಿರುವ ಸೂಚನೆಗಳಿರುವುದರಿಂದ ಇದು ಶುದ್ಧ ಯಾಜಕವಾಗಿರದೆ ರಾತ್ಯ ಪರಂಪರೆಯಾಗಿರಬೇಕು. ರುದ್ರನು ಏಕರಾತ್ಯ. ನೋಡಿ, ಇಲ್ಲಿ ಪರಿಗಣಿಸಬೇಕಾದ ಇನ್ನೂ ಒಂದು ಅಂಶ ಏನಂದ್ರೆ, ಇಂದ್ರ ಮರುತರು ವೈರಿಗಳಾಗುವ ಮುನ್ನ ಭ್ರಾತೃ ಸಂಬಂಧಿಗಳಾಗಿದ್ದರು. ಈ ಮರುತರ ಸಹಾಯದಿಂದಲೇ ಇಂದ್ರನು ರುದ್ರನನ್ನ ಸಂಹರಿಸಿದ. ಮುಂದೆ ಇಂದ್ರನಿಗೂ ಮರುತರಿಗೂ ವೈರತ್ವ ಬೆಳೆದು ನಂತರ ಅವನ ಮೇಲೆ ಸೇಡು ತೀರಿಸಿಕೊಳ್ಳಲು ಹೊಸದ ಮರುತರು ದ್ವಿತೀಯ ಹೊಟ್ಟೆಯಲ್ಲಿ ಮರುಜನ್ಮ ಪಡೆದರು. ದಿತಿಪುತ್ರರಾಗಿ ಮರುತರು ದೈತ್ಯರು ಎಂದು ಕಲ್ಪಿಸಿ ಇಂದ್ರ ಮರುತರ ಮೊದಲಿನ ಭ್ರಾತೃ ಸಂಬಂಧವನ್ನು ಉಪೇಕ್ಷಿಸಿ ಕೊನೆಯ ಈ ಹಗೆತನವನ್ನಷ್ಟೇ ಅನುಲಕ್ಷಿಸಿ ಮರುತರು ಅನಾರ್ಯರು ಎಂಬ ಅಭಿಪ್ರಾಯವನ್ನು ಇಲ್ಲಿ ಬೆಳೆಸಲಾಗಿದೆ. ಆದರೆ ಇದು ಸಮಂಜಸವಲ್ಲ. ರುದ್ರಶಿವ ಮೂಲದಲ್ಲಿ ಅದಿತಿ ರೂಪ ಎನ್ನುತ್ತಾರೆ ಶಂಭಾ ಜೋಶಿ. ಆದ್ದರಿಂದ ರುದ್ರ ಮರುತರು ಮೂಲತಃ ಅದಿತಿಗೆ ಸಂಬಂಧಿಸಿದವರು. ಅತ್ರಿ ಅದಿತಿ ಸಂಬಂಧವನ್ನ ಉಪನಿಷತ್ತುಗಳು ಹೇಳುತ್ತವೆ. ಸರ್ವಭಕ್ಷಕ ಅಗ್ನಿಯೇ ಅತ್ರಿ. ಅತ್ರಿ ಪುರಾತನ ಋಷಿಗಳಲ್ಲಿ ಮನು ಮೊದಲಾದ ಮೂಲ ಪುರುಷರಲ್ಲಿ ಒಬ್ಬ. ಶೈವಾಗಮಗಳಲ್ಲಿ ಅತ್ರಿ ಆದಿಶೈವರಲ್ಲಿ ಒಬ್ಬನು ಮತ್ತು ಗೋತ್ರ ಪುರುಷನು. ಕೌಶಿಕ, ಕಶ್ಯಪ, ಭರದ್ವಾಜ, ಅತ್ರಿ ಮತ್ತು ಗೌತಮ ಇವರು ಮಹೇಶ್ವರನ ಪಂಚಮುಖಗಳಲ್ಲಿಯೇ ದೀಕ್ಷಿತರಾದವರು. ಉಪನಯನ ಕಾಲದಲ್ಲಿಯೇ ತಂದೆಯಿಂದ ಗಾಯತ್ರಿ ಮಂತ್ರದ ಉಪದೇಶವನ್ನು ಪಡೆದವರು. ಶೈವ ಸಂಪ್ರದಾಯಗಳಲ್ಲಿ ಇವರು ದ್ವಿಜರು. ಆತ್ರೇಯ ಗುರುಪಂಥವು ವಿರಕ್ತವಾದುದು ಎಂದು ಶಂಭಾ ಜೋಶಿ ಹೇಳುತ್ತಾರೆ. ಅತ್ರಿಯೊಂದಿಗೆ ಉಲ್ಲೇಖಿಸಲ್ಪಟ್ಟ ಭಾರದ್ವಾಜನು ಬ್ರಹ್ಮನ ಮಾನಸ ಪುತ್ರರಾದ ಉತಥ್ಯ ಬೃಹಸ್ಪತಿಯರಿಗೆ ಉತಥ್ಯನ ಹೆಂಡತಿ ಮಮತಳಲ್ಲಿ ಹುಟ್ಟಿದವನೆಂದು ಶ್ರೀಮದ್ ಭಾಗವತವನ್ನಾಧರಿಸಿ ಶ್ರೀ ಬಿ.ವಿ. ವೀರಭದ್ರಪ್ಪ ಬರೆಯುತ್ತಾರೆ. ಇವೆಲ್ಲ ಆಧಾರಗಳಿಂದ ಕೌಶಿಕಾದಿ ಗೌತಮಾಂತ್ಯ ಋಷಿಗಳು ಆರ್ಯರು. ಗಾಯತ್ರಿ ಮಂತ್ರವು ಆರ್ಯ ಸಂಪ್ರದಾಯಕ್ಕೆ ಸಂಬಂಧಪಟ್ಟದ್ದು ಎಂದು ಹೇಳಬಹುದು. ಪ್ರಸ್ತುತ ಮುಖ್ಯ ವಿಷಯವಾದ ಅತ್ರಿಯಿಂದ ಉತ್ಪತ್ತಿಯಾದ ಆತ್ರೇಯ ಗೋತ್ರಜರನ್ನ ನಾವು ಶೈವರಾದ ರುದ್ರ ಪರಂಪರೆಯ ವೀರಮಾಹೇಶ್ವರರಲ್ಲಿ ಕಾಣುತ್ತೇವೆ. ಉದಾಹರಣೆಗೆ ಹಾಸನ ಜಿಲ್ಲೆ ರಾಜನ ಶಿರವೂರು ಶಾಸನ, ಇದು ಲೊರೆಂಜನ್ ಕೃತಿಯಿಂದ ತಗೊಂಡಿರೋದು. ಉಲ್ಲೇಖಿತನಾದ ಕಾಳಾಮುಖ ಗುರು ರುದ್ರಶಕ್ತಿಯು ಆತ್ರೇಯ ಗೋತ್ರಜನು. ಆಂಧ್ರ ಪ್ರದೇಶದ ರತ್ನಗಿರಿ ಶಾಸನದಲ್ಲಿ ಉಲ್ಲೇಖಿತನಾದ ನಾಗರಬಾವಿಯ ನಂಬಿಯಣ್ಣನು ಆತ್ರೇಯ ಗೋತ್ರಜನು, ಅಶ್ವಲಾಯನ ಸೂತ್ರದವನು. ತಮಿಳುನಾಡಿನ ಕೊಡಂಬಾಲೂರು ಸಂಸ್ಕೃತ ಶಾಸನದ ಪ್ರಕಾರ, ತಿರುಚನಪಳ್ಳಿ ಜಿಲ್ಲೆ ಇದು, ಕಾಳಾಮುಖಯತಿ ಮಲ್ಲಿಕಾರ್ಜುನನು ಆತ್ರೇಯ ಗೋತ್ರಜನು. ಕ್ರಿಸ್ತಶಕ 926 ವೇದಾಳದ ತಮಿಳು ಶಾಸನದಲ್ಲಿ ವರ್ಣಿಸಲ್ಪಟ್ಟ ದಶಪುರಿಯನ್ ಎಂಬ ಕಾಳಾಮುಖ ಯತಿಯು ಹಾರಿತ ಗೋತ್ರ ಆಪಸ್ತಂಭ ಸೂತ್ರಜನು. ವಿಜಯನಗರದ ಕ್ರಿಯಾಶಕ್ತಿಯು ಕಾಶ್ಯಪ ಗೋತ್ರದ ಯಜುರ್ವೇದ ಶಾಖೆಯವನು. ಹೀಗೆ ಸಾಕು ಬೇಕಾದಷ್ಟು ಶಾಸನಾಧಾರಗಳು ಅದಿತಿ, ಅತ್ರಿ, ರುದ್ರ ಪರಂಪರೆಯವರು ಮೂಲತಃ ಆರ್ಯರೆಂದು ಹೇಳುತ್ತವೆ. ವೃಷಭವು ಶೈವ ವೀರಶೈವದ ಪ್ರಮುಖ ದೇವತೆಗಳಲ್ಲೊಂದು. ವೃಷಭ ನಂದಿಯು ಶಿವಗಣರಲ್ಲೊಬ್ಬ. ಅವನು ಶಿವನ ವಾಹನವೂ ಹೌದು. ಗಣಪತಿಯ ವಾಹನ ಮೂಷಕನಿಗೆ ಸಂಬಂಧಿಸಿ ದೇವಿ ಪ್ರಸಾದರು ಆಲೋಚಿಸಿದ್ದನ್ನ ಇಲ್ಲಿ ನಾವು ಅನ್ವಯಿಸುವುದಾದರೆ, ವೃಷಭವು ರಾತ್ಯರೊಳಗಿನ ಪಂಗಡವೊಂದರ ಟೊಟೆಮ್ ಇದ್ದು, ಟೊಟೆಮ್ ಅಂದ್ರೆ ಕುಲಲಾಂಛನ ಇದ್ದು, ಈ ಜನರು ಶೈವ ವೀರಶೈವಕ್ಕೆ ಸೇರ್ಪಡೆಯಾಗಿದ್ದುದರ ಕಾರಣಕ್ಕೆ ಅದು ಶಿವನ ವಾಹನವಾಗಿದೆ ಎನ್ನಬಹುದು. ವೃಷಭವು ಆರ್ಯರದೇ ಆದ ಒಂದು ಟೊಟೆಮ್ ಎಂದು ವೇದಾಧಾರದಿಂದ ನಾವು ಹೇಳಬಹುದಾಗಿದೆ. ಸಾಮ್ರಾಜ ಉಗ್ರ ವೃಷಭ ದಿವಾಸ್ಪತಿ ಪೃಥ್ವ್ಯಾ ಮಿತ್ರಾವರ್ಣ ವಿಚರ್ಷಿಣಿ ಚಿತ್ರೇಭಿರ್ ಅಭ್ರೈರ್ ಉಪತಿಷ್ಠಾತ್ ರವಂ ದ್ಯಾಂ ಋಷಯತೋ ಅಸುರಸ್ಯ ಮಾಯಾಯ ಅಂತ ಈ ರೀತಿ ಈ ಮಂತ್ರದ ಭಾಷಾಂತರದಲ್ಲಿ ಏನಾದ್ರು ದೋಷ ಇದ್ರೆ ದಯಮಾಡಿ ಕ್ಷಮಿಸಿ. ಇಲ್ಲಿ ಅಸುರರೆಂದು ವರ್ಣಿಸಲ್ಪಟ್ಟ ಮಿತ್ರಾವರ್ಣರನ್ನು ವೃಷಭಗಳು ಭೂಮಿ ಸ್ವರ್ಗದ ಒಡೆಯರು ಎಂದು ವರ್ಣಿಸಿದ್ದಾರೆ. ಹಾಗೆಯೇ ರುದ್ರಪುತ್ರರಾದ ಮರುತರನ್ನು ವೃಷಭ ಎಂದೇ ವರ್ಣಿಸಿರುವುದುಂಟು.
ಇದೇ ರೀತಿಯಲ್ಲಿ ಇಂದ್ರನು ಸಹ ಒಬ್ಬ ಋಷಭನೇ. ಋಷಭಗಳೇ ಇಂದ್ರನ ಶಕ್ತಿಯುತ ಆಯುಧಗಳು. ಹೀಗೆ ಋಷಭವು ಇಂದ್ರ, ರುದ್ರ, ಮರುತ, ಮಿತ್ರಾವರ್ಣ ಇವರ ಸಂಪ್ರದಾಯ ಸಾಮಾನ್ಯತೆಯನ್ನು ಸೂಚಿಸುವ ಪ್ರತಿಮೆಯಾಗಿದೆ. ಅದು ನೇರವಾಗಿ ಆರ್ಯಾಸುರರನ್ನು ಸೂಚಿಸುತ್ತದೆ. ಅಸುರ ಪದಕ್ಕೂ ಕ್ಷತ್ರಿಯ ಮತ್ತು ಪೌರೋಹಿತ್ಯ ಪರಂಪರೆಗೂ ಸಂಬಂಧವಿದೆ. ಇಂದಿನ ಶೈವ, ವೀರಶೈವ ಮಹೇಶ್ವರರು ರಾಜಪುರೋಹಿತ ಸಂಪ್ರದಾಯಗಳನ್ನು ವೇಗದ ಕಾಲದಿಂದಲೂ ಉಳಿಸಿಕೊಂಡು ಬಂದ ಋಷಭ ಸಂಪ್ರದಾಯದವರು, ರುದ್ರ ಪರಂಪರೆಯವರು. ಟಿ.ಎನ್. ಮಲ್ಲಪ್ಪ ಹೇಳುವ ವೇದ ಕಾಲದ ಋಷಭ ಮತ ಇದೇ ಇರಬಹುದೇ ಅನ್ನುವಂತ ಪ್ರಶ್ನೆ ಇಲ್ಲಿ ಹುಟ್ಟುತ್ತದೆ. ಇದು ಜೈನರಲ್ಲೂ ಕೂಡ ಋಷಭದ ಪ್ರಾಮುಖ್ಯತೆ ಇರುವುದು ಗೊತ್ತಿದ್ದ ವಿಚಾರವೇ. ಶೈವ ಜೈನಕ್ಕೆ ಆಳದಲ್ಲಿ ಏನಾದರೂ ಸಂಬಂಧವಿತ್ತೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತದೆ. ಜೈನ ಬೌದ್ಧ ಧರ್ಮಗಳು ಕ್ಷತ್ರಿಯ ವರ್ಗದಿಂದ ಸ್ಥಾಪಿತವಾದ ಧರ್ಮಗಳು. ಅಸುರ ಸಂಪ್ರದಾಯಕ್ಕೂ ಕ್ಷತ್ರಿಯ ಸಂಪ್ರದಾಯಕ್ಕೂ ಸಂಬಂಧ ಬಹಳ ಸ್ಪಷ್ಟವಾಗಿದೆ. ಅಸುರವು ರುದ್ರ ಪರಂಪರೆಯು ಸಂಬಂಧಪಟ್ಟದ್ದೇ. ಹೀಗೆ ಅಸುರ, ಋಷಭ, ಕ್ಷತ್ರಿಯ ಇವು ಶೈವ, ಜೈನ ಮತ್ತೆ ಬೌದ್ಧ ಪರಂಪರೆಗಳ ಮೂಲ ಧಾತು ಒಂದೇ ಇರಬೇಕು ಎನ್ನುವಂತಹ ಸೂಚನೆಯನ್ನ ನೀಡುತ್ತವೆ ಅಂತ. ಮೇಲಿನ ದೈತ್ಯ, ಅಸುರ ಪದಗಳಿಂದ ಈ ಸಮಸ್ಯೆಯ ಇನ್ನೊಂದು ಹಂತವನ್ನ ನಾವು ತಲುಪುತ್ತಾ ಇದ್ದೇವೆ. ದೈತ್ಯ, ರಾಕ್ಷಸ, ಅಸುರ ಇವು ಅನಾರ್ಯ ಪರಂಪರೆಯ ಸಂಬಂಧಿ ಪರಿಕಲ್ಪನೆಗಳು. ಆದ್ದರಿಂದ ದೈತ್ಯರೆನಿಸಿಕೊಂಡ ಮರುತರು, ಅವರ ಪಿತೃ ರುದ್ರನು, ಮಾತೆ ಅದಿತಿಯು ಅದೇಕೆ ಅನಾರ್ಯರಾಗಿರಬಾರದು? ಹೀಗೆ ಯೋಚಿಸಿ ಅದಿತಿ, ರುದ್ರ, ಮರುತ ಇವರನ್ನು ದ್ರಾವಿಡ ಪರಂಪರೆಯ ಸಾಲಿಗೆ ತರಲಾಗುತ್ತಿದೆ. ಸಮಸ್ಯೆ ಏನೆಂದರೆ ದೈತ್ಯ, ರಾಕ್ಷಸ, ಅಸುರ ಇವುಗಳು ಭಾರತೀಯ ಸಂಸ್ಕೃತಿಯ ಇತಿಹಾಸದಲ್ಲಿ ವೇದ ಕಾಲದಲ್ಲಿ ಕೊನೆಗೆ ತತ್ಸಮಾನಾರ್ಥದಲ್ಲಿ ಬಳಕೆಯಾಗುತ್ತಾ ಬಂದಿದ್ದರೂ ಕೂಡ ಈ ಮೂರೂ ಪದಗಳಲ್ಲಿ ಅಸುರ ಪದದ ಚರಿತ್ರೆ ಬೇರೆಯದೇ ಆದ ಮಗ್ಗುಲನ್ನು ಅದು ಹೊಂದಿದೆ. ಅಸುರ ಪದವು ಮೂಲತಃ ನಾನ್ ಪೆಜರೇಟಿವ್ ಸೆನ್ಸ್ ಅಂದ್ರೆ ಅಟೀಕಾರ್ಥ ಅಂತ ಕರಿತೀವಿ ನಾವು. ಅಟೀಕಾರ್ಥ ಅಂದ್ರೆ ಖಂಡನೆಯ ಅರ್ಥ ಇಲ್ಲ, ಅದಕ್ಕೆ ಬೈಗಳದ ಅರ್ಥ ಅಥವಾ ಕೆಟ್ಟ ನೆಗೆಟಿವ್ ಆದ ಅರ್ಥ ಅದಕ್ಕಿಲ್ಲ. ಆ ಅರ್ಥದಲ್ಲಿ ಪ್ರಭು, ಒಡೆಯ, ಶೂರ ಇತ್ಯಾದಿ ಒಳ್ಳೆಯ ಅರ್ಥವುಳ್ಳದ್ದು. ಇಂಡೋ ಇರಾನಿಯನ್ ಕಾಲದಲ್ಲಿಯೇ ಭಾರತೀಯ ಆರ್ಯರು ಮತ್ತು ಇರಾನಿಯನ್ನರ ಕೂಡು ಬದುಕಿನ ಅಂಗಳದಿಂದಲೇ ಹುಟ್ಟಿ ವೇದ ಕಾಲದಲ್ಲಿ ಮುಖ್ಯವಾಗಿ ಋಗ್ವೇದದ ಆದಿ ಕಾಲದಲ್ಲಿಯೇ ಆರ್ಯ ದೇವತೆಗಳಾದ ವರುಣ, ಅಗ್ನಿ, ಇಂದ್ರ, ಸವಿತೃ ಮೊದಲಾದವರಿಗೆ ಈ ಅಸುರ ಪದ ಆ ಮೊದಲಿನ ಅರ್ಥದಲ್ಲಿ ಅಂದ್ರೆ ಅಟೀಕಾರ್ಥದಲ್ಲಿಯೇ ಬಳಕೆಯಾಗಿದೆ. ಅದೇ ಕಾಲದಲ್ಲಿಯೇ ಇಂದ್ರನಂತೆ ರುದ್ರನು ಸಹ ಒಬ್ಬ ಅಸುರ. ಅವನನ್ನು ಮಹಾಕಾಶದ ಅಸುರ ಎಂದು ವರ್ಣಿಸುವುದಲ್ಲದೆ ಬಹುರೂಪಿ, ಶಕ್ತಿಶಾಲಿ, ಸ್ವರ್ಣರಂಜಿತ, ಕಂದು ಬಣ್ಣದ ಈ ಮಹಾನ್ ಜಗತ್ತನ್ನು ಆಳುವ ರುದ್ರನನ್ನು ತೊರೆದು ಅಸುರತ್ವ ದೂರ ಹೋಗಕೂಡದು ಎಂದು ವೇದಗಳಲ್ಲಿ ಆರ್ಯ ಋಷಿಗಳು ಪ್ರಾರ್ಥಿಸಿದ್ದಿದೆ. ರುದ್ರನೊಬ್ಬನೇಕೆ ಒಟ್ಟಿನಲ್ಲಿ ಎಲ್ಲ ಆದಿತ್ಯರು ಅಟೀಕಾರ್ಥದಲ್ಲಿ ಅಸುರರೇ. ಅವರು ರುದ್ರ ಒಬ್ಬನೇ ಅಂತ ಅಲ್ಲ, ಎಲ್ಲ ಆದಿತ್ಯರು ಅಟೀಕಾರ್ಥದಲ್ಲಿ ಅಸುರರು. ವೇದಗಳಲ್ಲಿ ಅವರನ್ನ ಅಸುರತ್ವವನ್ನು ಮತ್ತು ಇಡೀ ಜಗತ್ತನ್ನು ರಕ್ಷಿಸುವ ದೇವತೆಗಳೆಂದು ವರ್ಣಿಸಲಾಗಿದೆ. ರಕ್ಷಮಾನ ಅಸುರಂ ಎಂಬ ಪದ ಇಲ್ಲಿ ಗಮನಿಸಬೇಕಾದುದು. ನೋಡಿ, ರಕ್ಷಮಾನ ಅಸುರಂ ಎನ್ನುವಂತ ಮಾತನ್ನ ಇಲ್ಲಿ ನಾವು ಗಮನಿಸಬೇಕು. ರುದ್ರನು ಅದೇ ಅರ್ಥದಲ್ಲಿ ಸ್ವರ್ಗವನ್ನಾಳುವ ಅಸುರ. ಅಪಂ ನಪಾತ್ ಮತ್ತು ಸರಸ್ವತಿಯರು ಅಸುರರು. ಅರ್ಥ ಹೊಂದಿದ ಮಹಾತಾಯಿ ಅದಿತಿಯು ಅಸುರತ್ವ ಪಡೆಯಲೋಸುಗ ಇಬ್ಬರು ಮಕ್ಕಳಿಗೆ ಜನ್ಮವಿತ್ತಳೆಂದು ವೇದಗಳು ವರ್ಣಿಸುತ್ತವೆ. ಮುಂದಿನ ಕಾಲಘಟ್ಟದಲ್ಲಿ ಅಸುರ ಪದವು ಆರ್ಯ ಪರಿಧಿಯಿಂದ ಹೊರಗೆ ಬರುತ್ತದೆ ಮತ್ತು ಅಸುರ ಎಂದರೆ ರಾಕ್ಷಸ, ದೈತ್ಯ ಮೊದಲಾದ ಟೀಕಾರ್ಥಗಳು ಅಂದ್ರೆ ಪೆಜೋರೇಟಿವ್ ಸೆನ್ಸ್, ನಾನ್ ಪೆಜೋರೇಟಿವ್ ಸೆನ್ಸ್ ಮೊದಲನೇದು. ಈಗ ಅದು ಪೆಜೋರೇಟಿವ್ ಸೆನ್ಸ್ ಬರ್ತದೆ. ಅದು ದೈತ್ಯ, ರಾಕ್ಷಸ ಮೊದಲಾದ ಟೀಕಾರ್ಥಗಳು ಇಲ್ಲಿ ಹುಟ್ಟಿಕೊಳ್ಳುತ್ತವೆ. ಟೀಕಾರ್ಥ ಪ್ರಯೋಗದ ಕಾಲಕ್ಕೂ ಅಟೀಕಾರ್ಥ ಪ್ರಯೋಗದ ಕಾಲಕ್ಕೂ ಬಹಳ ಅಂತರವಿದೆ. ಮಾತ್ರವಲ್ಲ, ಟೀಕಾರ್ಥದ ಅಸುರ, ರಾಕ್ಷಸ, ದೈತ್ಯರು ಯಾರೋ ಆರ್ಯರಲ್ಲ ಇವರು. ನೋಡಿ, ಇಲ್ಲಿ ಇದು ಅಸುರ ಪದದ ಪ್ರಯೋಗದಲ್ಲಿ ಆಗಿರ್ತಕ್ಕಂಥ ಒಂದು ಬಹಳ ದೊಡ್ಡ ಪಲ್ಲಟ ಇದೆ, ದೊಡ್ಡ ಬದಲಾವಣೆ. ಇದನ್ನ ಚರಿತ್ರಕಾರರು ಮುಖ್ಯವಾಗಿ ಗಮನಿಸಬೇಕು.
ಈ ಟೀಕಾರ್ಥ ಶಬ್ದಗಳಿಂದ ಆರ್ಯರಿಂದ ಹೀಗಳೆಯಲ್ಪಟ್ಟವರು ಭಾರತದ ದೇಶೀಯರು ಮತ್ತು ದ್ರಾವಿಡರು. ದಸ್ಯುಗಳು ಅಂತ ನಾವೇನ್ ಕರಿತೀವಲ್ಲ ಅವರು. ಮೊದಲು ಅಟೀಕಾರ್ಥದಲ್ಲಿ ದೇವತೆಗಳನ್ನೆಲ್ಲ ವರ್ಣಿಸಲಾಯಿತು. ಇಂದ್ರ ಎಲ್ಲ ಆದಿತ್ಯರು ಅಸುರರೇ ಅವರು. ಅದು ಅಟೀಕಾರ್ಥ, ಅದು ನಾನ್ ಪೆಜರೇಟಿವ್ ಸೆನ್ಸ್. ಆದ್ರೆ ಅದು ಪೆಜರೇಟಿವ್ ಸೆನ್ಸ್ ಬಂದಾಗ ಏನಾಯ್ತು, ಆರ್ಯ ದೇವತೆಗಳ ಪರಿಧಿಯಿಂದ ಹೊರಗಡೆ ಬಂದ್ಬಿಟ್ಟು ಈಗ ದ್ರಾವಿಡರಿಗೆ, ದೈತ್ಯರಿಗೆ ಅಸುರ, ದಸ್ಯುಗಳಿಗೆ ಅಸುರ ಅನ್ನುವಂತ ಅರ್ಥ ಬಂತು. ಈ ಕೊನೆಯ ಅರ್ಥದ ಹಿನ್ನೆಲೆಯಲ್ಲಿ ಅದಿತಿ, ರುದ್ರ, ಮರುತರ ಚರಿತ್ರೆಯನ್ನ ನಾವು ನೋಡಬಾರದು. ಈ ವ್ಯತ್ಯಾಸವನ್ನ ಗಮನದಲ್ಲಿಟ್ಟುಕೊಂಡರೆ ರುದ್ರನು ಅಸುರನಾಗಿದ್ದರೂ ಅವೈದಿಕನೆನ್ನಿಸಲಾರ. ಒಂದು ವೇಳೆ ಅಸುರ ಎಂಬ ಕಾರಣಕ್ಕೆ ರುದ್ರ ಮರುತರು ದ್ರಾವಿಡ ಎನ್ನುವುದಾದರೆ, ಅದೇ ರೀತಿಯಲ್ಲಿ ಅಸುರ ಎಂದೆನಿಸಿಕೊಂಡ ಸೌರ ದೇವತೆಗಳು ಅದಿತಿಯ ಪುತ್ರರು ಆದ ಇಂದ್ರ, ವರುಣಾದಿ ದೇವತೆಗಳು ಏಕೆ ಅನಾರ್ಯ ದೇವತೆಗಳಾಗಬಾರದು? ಈ ಪ್ರಶ್ನೆ ಇಲ್ಲಿ ಹುಟ್ಟುಕೊಳ್ಳುತ್ತೆ. ಆದ್ದರಿಂದ ಅಸುರ ಪದದ ಈ ಟೀಕಾರ್ಥವು ರುದ್ರನ ಮೂಲ ಸಂಪ್ರದಾಯವನ್ನು ನಿರ್ಣಯಿಸುವ ಮಾನದಂಡವಾಗಲಾರದು. ರುದ್ರನು ಮೊದಲಿನ ಅಟೀಕಾರ್ಥದಲ್ಲಿ ಇಂದ್ರ ಮೊದಲಾದ ವೈದಿಕ ದೇವತೆಗಳಂತೆಯೇ ಅವನು ಕೂಡ ಒಬ್ಬ ಅಸುರ. ಈಗ ಅಸುರ ಪದ ಹೆಚ್ಚಾಗಿ ಆರ್ಯ ದೇವತೆಗಳಿಗೆ ಅನ್ವಯವಾಗುತ್ತಿದ್ದು ನಿಚ್ಚಳವಾಗಿದೆ. ಅಂದ್ರೆ ಮೊದಲು ನಾನ್ ಪೆಜರೇಟಿವ್ ಸೆನ್ಸ್ ನಲ್ಲಿ ಅದು ಆರ್ಯ ದೇವತೆಗಳಿಗೆ ಹೆಚ್ಚು ಪ್ರಯೋಗವಾಗುತ್ತಾ ಇದ್ದದ್ದು ನಿಚ್ಚಳವಾಗಿದೆ. ಈ ಹಿನ್ನೆಲೆಯಲ್ಲಿ ಅಸುರರು ಆರ್ಯರೇ ಎಂಬ ಟಿ.ಎನ್. ಮಲ್ಲಪ್ಪನವರ ಮಾತು ಸರಿ ಎನ್ನಿಸುತ್ತದೆ. ರುದ್ರನನ್ನು, ಅದಿತಿಯನ್ನು ಆರ್ಯ ಋಷಿಗಳು ವೇದದಲ್ಲಿ ಆರ್ಯ ದೇವತೆಗಳ ಸಾಲಿನಲ್ಲಿಯೇ ಉಲ್ಲೇಖಿಸಿ ಅವರಿಗೆ ಗೌರವ ತೋರಿದ್ದಾರೆ. ಋಷಿಗಳು ರುದ್ರನಿಗೆ ಹೆದರಿ ತಮ್ಮನ್ನು ರಕ್ಷಿಸೆಂದು ಬೇಡಿಕೊಂಡಿದ್ದಾರಾದ್ದರಿಂದ ಇದು ಆರ್ಯ ಅನಾರ್ಯ ಸಂಘರ್ಷವನ್ನ ಹೇಳುತ್ತದೆ. ಆದ್ದರಿಂದ ರುದ್ರನು ಅನಾರ್ಯ ಎಂದು ಸರಳ ತೀರ್ಮಾನಕ್ಕೆ ಬಂದಿರುವುದುಂಟು. ಆದರೆ ಮಾನೋ ವಧೈರ್ ವರುಣ ಏತ ಇಷ್ಟಾವ್ ಎಂಬ ವೇದ ಮಂತ್ರ ಒಂದರಲ್ಲಿ, ಓ ಅಸುರನಾದ ವರುಣನೇ, ಪಾಪಿಗಳನ್ನು ದಂಡಿಸುವ ದಂಡದಿಂದ ನಮ್ಮನ್ನ ದಂಡಿಸಬೇಡ ಎಂದು ವರುಣನಲ್ಲಿಯೂ ಪ್ರಾರ್ಥಿಸಿಕೊಂಡಿದ್ದಾರೆ. ಆದ್ದರಿಂದ ಆರ್ಯ ಋಷಿಗಳು ರಕ್ಷಣೆಗಾಗಿ ರುದ್ರನಲ್ಲಿ ಪ್ರಾರ್ಥಿಸಿದ್ದನ್ನ ಹೀಗೆ ಅರ್ಥೈಸಿಕೊಳ್ಳುವುದು ತಪ್ಪು. ಏಕೆಂದರೆ ಅಸುರರೆಂದು ಮೊದಲಿಗೆ ಕರೆಯಲ್ಪಟ್ಟ ಎಲ್ಲಾ ಆರ್ಯ ದೇವತೆಗಳಲ್ಲೂ ಋಷಿಗಳು ರಕ್ಷಣೆಗಾಗಿಯೋ ಮತ್ತೇನೋ ಸಹಾಯ ಕೋರಿ ಪ್ರಾರ್ಥಿಸಿದ್ದು ಬಹಳ ಸ್ಪಷ್ಟವಾಗಿದೆ. ಅಸುರದ ಮೊದಲಿನ ಅರ್ಥವೇ ಸಂರಕ್ಷಣೆ, ರಾಜ್ಯಭಾರಕ್ಕೆ ಸಂಬಂಧಿಸಿದ್ದು. ಅಸುರ ಪದಕ್ಕೂ ಕ್ಷತ್ರಿಯ ಪದಕ್ಕೂ ಅವ್ಯವಸ್ಥಾ ಕಾಲದಿಂದಲೂ ಅವಿನಾಭಾವ ಸಂಬಂಧವಿದೆ. ಅಸುರರು ಲೂಟಿ ಕೆಲಸದ ನಾಯಕರು ಮಾತ್ರವಲ್ಲ, ಲೂಟಿಗೈದು ತಂದ ಬೂಟಿಯನ್ನು ಸಮಾನವಾಗಿ ತಮ್ಮ ಅಧೀನವರ್ತಿಗಳ ಮಧ್ಯೆ ಹಂಚಿಕೊಳ್ಳುವವರು ಆಗಿದ್ದಾರೆ. ಹಾಗೆ ಅಸುರಕ್ಕೂ ಪೌರೋಹಿತ್ಯಕ್ಕೂ ಕೂಡ ಸಂಬಂಧ ಇದೆ ಎನ್ನುವುದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಸುರ ಪದವು ಟೀಕಾರ್ಥದ ಕಾಲಘಟ್ಟ ತಲುಪಿದಾಗ, ಅಂದ್ರೆ ಅಟೀಕಾರ್ಥವಾಗಿ ಟೀಕಾರ್ಥಕ್ಕೆ ತಲುಪಿದಾಗ, ಅಂದರೆ ದಾಸ, ದಸ್ಯು, ರಾಕ್ಷಸ ಈ ಪದಗಳಿಗೆ ಸಮಾನಾರ್ಥವಾಗಿ ಆರ್ಯರಿಗೆ ವೈರಿಗಳಾದ ಅನಾರ್ಯ ಜನರಿಗೆ ಪ್ರಯೋಗವಾಗ ಹತ್ತಿದ ಕಾಲದಲ್ಲಿ ರುದ್ರನನ್ನ ಈ ಅನಾರ್ಯರ ವೈರಿಗಳಾದ ಆರ್ಯ ದೇವತೆಗಳ ಸಾಲಿನಲ್ಲಿ ಸೇರಿಸಿದ್ದನ್ನ ವೇದಗಳು ಸಾಕ್ಷೀಕರಿಸುತ್ತವೆ. ದಸ್ಯುಗಳ ಪ್ರಮುಖ ವೈರಿ ಇಂದ್ರ, ಅಗ್ನಿ ಎರಡನೇ ವೈರಿ, ಸೋಮ, ಅಶ್ವಿನ್ ನಂತರದವರು. ದಸ್ಯುಗಳ ಈ ವೈರಿಗಳ ಸಾಲಿನಲ್ಲಿ ರುದ್ರನು ಕೂಡ ಇದ್ದಾನೆ. ಶಿವಪುರಾಣದಲ್ಲೂ ಸಹ ಶಿವನ ಉತ್ತರಾಧಿಕಾರಿಯಂತೆ ಬರುವ ರುದ್ರನು ಅಸುರರನ್ನ ಸಂಹರಿಸುತ್ತಾನೆಯೇ ಹೊರತು ರಕ್ಷಿಸುವುದಿಲ್ಲ. ಅಂದರೆ ವೈದಿಕರ ಹಿತ ಕಾಯುವುದಕ್ಕಾಗಿ ರುದ್ರ ಅಲ್ಪ ಕಾರಣಕ್ಕೆ, ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ಅಸುರರನ್ನ ನಿರ್ದಯಿಂದ ವಧಿಸುತ್ತಾನೆ. ಹೀಗಿರುವಾಗ ಯಾವ ಕಾರಣಕ್ಕೆ ಇವನು ಅನಾರ್ಯ? ನೀವು ಹೇಳಿ ನೋಡಿ. ಈಗ ಅಸುರರು ಯಾರು? ಈಗ ಅನಾರ್ಯರು, ದಾಸ, ದಸ್ಯುಗಳು, ಈಗ ಅಸುರರು. ಅವ್ರನ್ನ ವಧಿಸುವ ಕೆಲಸ ಯಾರು ಮಾಡ್ತಾರೆ? ರುದ್ರ ಮಾಡ್ತಾನೆ. ಹಂಗಾಗಿ ಈಗ ರುದ್ರ ಇವನು ಅವ್ರನ್ನ ಯಾಕೆ ವಧಿಸ್ತಾನೆ? ಇವನು ರುದ್ರನು ಶಿವನ ಉತ್ತರಾಧಿಕಾರಿ ಎನ್ನುವ ಮೂಲಕ ಮತ್ತೊಂದು ಸಮಸ್ಯೆಯ ಬಾಗಿಲು ಇಲ್ಲಿ ತೆರೆದಿದೆ. ರುದ್ರ ಮತ್ತು ಶಿವ ಒಂದೇ ಎಂಬುದು ಜನಮಾನಸದಲ್ಲಿ ಸಾಮಾನ್ಯವಾಗಿ ಬೆಳೆದಿರುವ ಅಭಿಪ್ರಾಯ. ಆದರೆ ಅವೆರಡೂ ದೇವತೆಗಳು ಬೇರೆ ಬೇರೆ ಎಂಬುದು ಸಂಶೋಧಕ ಜಗತ್ತು ಕಂಡುಕೊಂಡಿದೆ. ಇದು ನಿರ್ವಿವಾದ. ವಿವಾದಾಸ್ಪದವಾದುದು ಅವರೀರ್ವರಲ್ಲಿ ಯಾರು ಪ್ರಾಚೀನ ಎಂಬುದು. ಅಂದ್ರೆ ರುದ್ರ ಬೇರೆ ಶಿವ ಬೇರೆ ಅನ್ನೋದು ಸ್ಪಷ್ಟ. ಆದ್ರೆ ಆ ಇಬ್ಬರಲ್ಲಿ ಯಾರು ಪ್ರಾಚೀನ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಹಾಗಾಗಿ ಕೆಲವರು ರುದ್ರನೇ ಶಿವನಿಗೂ ಮೊದಲಿನವನು ಎಂಬ ವಾದವನ್ನ ಪ್ರವೃತ್ತಗೊಳಿಸಿದ್ದಾರೆ. ಅವರಲ್ಲಿ ಡಾಕ್ಟರ್ ಜಾಚನಿ ಅಗ್ರಗಣ್ಯರು ಎಂದರೆ ತಪ್ಪಾಗಲಿಕ್ಕಿಲ್ಲ. ನನ್ನ ತಿಳುವಳಿಕೆ ಪ್ರಕಾರ ರುದ್ರನಿಗಿಂತ ಶಿವನೇ ಪ್ರಾಚೀನ. ವೇದದಲ್ಲಿ ಶಿವನಿಲ್ಲ, ರುದ್ರನಿದ್ದಾನೆ.
ರುದ್ರನಿಗೆ ಶಿವ ಎಂಬ ವಿಧಾನವನ್ನ ವಿಶೇಷಣವಾಗಿ ಹಚ್ಚಲಾಗಿದೆ ಎನ್ನುತ್ತಾರೆ ಶಂಭಾ ಜೋಶಿ. ವಿಶೇಷಣ ಎಲ್ಲಿಂದ ಬಂತು? ಈ ವಿಶೇಷಣವೇ ಶಿವನ ಪ್ರಾಚೀನ ಅಸ್ತಿತ್ವವನ್ನ ಪೂರ್ವ ಸೂಚಿಸುತ್ತದೆ. ಅಂದ್ರೆ ರುದ್ರನಿಗಿಂತ ಶಿವ ಮೊದಲಿದ್ದ ಅನ್ನೋದನ್ನ ಅದು ಪೂರ್ವ ಸೂಚಿಸುತ್ತದೆ. ಈ ಶಿವ ಶಬ್ದದ ಮೂಲ ಕುರಿತು ಶಂಭಾ ಜೋಶಿ ಹೇಳುವಂತೆ ಶಿವ ಪದವು ಮೂಲತಃ ಸಂಸ್ಕೃತ ಶಬ್ದವೇ ಅಲ್ಲ, ದ್ರಾವಿಡ ಭಾಷೆಯ ಶಿನ್ನದಿಂದ ಶಿವ ಹುಟ್ಟಿದುದಾಗಿ ಶಂಭಾ ಜೋಶಿ ತರ್ಕಿಸುತ್ತಾರೆ. ಶಿನ್ ಅಂದ್ರೆ ಕೆಂಪು, ಶಿನ್ವ, ಶಿವ, ಶಿವ ಅಂತ ಹಿಂಗ ಅವರು ಒಂದು ಪದದ ಮೂಲೋತ್ಪತ್ತಿಯನ್ನ ಅವರು ಅದರ ಡಿರೈವೇಶನ್ ಅವರು ಅಬ್ಸರ್ವ್ ಮಾಡ್ತಾ ಬಂದಿದ್ದಾರೆ. ರುದ್ರನೆಂದರೂ ಕೆಂಪೇ ಎಂದು ಅವರು ರುದ್ರ ಮತ್ತು ಶಿವ ಒಂದೇ ಎಂದು ತೀರ್ಮಾನಿಸಿ ರುದ್ರ ಶಿವನು ಆರ್ಯ ದ್ರಾವಿಡ ದೇವತೆ ಎಂಬುದು ನಿಶ್ಚಿತ ಎಂದು ತಮ್ಮ ಶಿವ ರಹಸ್ಯದಲ್ಲಿ ತೀರ್ಮಾನಿಸುತ್ತಾರೆ. ನೋಡಿ, ರುದ್ರ ಶಿವನು ಆರ್ಯ ದ್ರಾವಿಡ ದೇವತೆ ಎಂಬುದು ನಿಶ್ಚಿತ ಎಂದು ತಮ್ಮ ಶಿವ ರಹಸ್ಯದಲ್ಲಿ ತೀರ್ಮಾನಿಸುತ್ತಾರೆ. ರುದ್ರ ಶಬ್ದ ಮೂಲತಃ ಸಂಸ್ಕೃತ ಶಬ್ದ. ರುದ್ರ, ರುಧಿರ, ಕೆಂಪು, ಅಗ್ನಿ ಸ್ವರೂಪಿಯಾದ ರುದ್ರನು ಕೆಂಪು ಬಣ್ಣದವನು ಅಂತ. ನೋಡ್ಕ, ಶಿವ ಅನ್ನೋದು ಅದು ಸಂಸ್ಕೃತ ಪದ ಅಲ್ಲ, ಅದು ಆರ್ಯ ಭಾಷೆ ಅಲ್ಲ, ಅದು ದ್ರಾವಿಡ ಭಾಷೆಯಿಂದ ಬಂದಿರೋದು. ಆದ್ರೆ ರುದ್ರ ಅಂತಕ್ಕಂಥದ್ದು ಇದು ಮೂಲ ಸಂಸ್ಕೃತ ಪದದಿಂದ ಬಂದಿರತಕ್ಕಂಥದ್ದು. ಶಿವ ಶಬ್ದ ಕುರಿತು ಶಂಭಾರ ಎಲ್ಲಾ ವಿಚಾರಗಳು ಒಪ್ಪತಕ್ಕ ಅಲ್ಲದಿದ್ದರೂ ಕೂಡ ಶಿವ ಶಬ್ದದ ದ್ರವಿಡೀಯ ಮೂಲ ಮಾತ್ರ ನಾವು ನಿರ್ಲಕ್ಷಿಸ್ತಕ್ಕಂಥದ್ದಲ್ಲ. ನೇರವಾಗಿ ಹೇಳುವುದಾದರೆ ಶಿವನು ದ್ರಾವಿಡ, ಇದಕ್ಕೆ ವ್ಯತಿರಿಕ್ತವಾಗಿ ರುದ್ರನು ಆರ್ಯರ್ವಾತ್ಯ. ನೋಡಿ, ಒಬ್ಬನು ತಾಂತ್ರಿಕ ಮೂಲದನು, ಶಿವ ತಾಂತ್ರಿಕ ಮೂಲದನು, ರುದ್ರ ತಾಂತ್ರಿಕ ಮೂಲದನಲ್ಲ. ಇವನನ್ನ ಏಕರ್ವಾತ್ಯ ಎಂದು ಕರೆಯಲಾಗಿದೆ. ಶಂಭಾರೇ ಹೇಳುವಂತೆ ಕನ್ನಡಿಗರಲ್ಲಿ ಅಂದ್ರೆ ದ್ರಾವಿಡರಲ್ಲಿ ರುದ್ರನು ಪ್ರಚಲಿತದಲ್ಲಿಲ್ಲ, ಶಿವ ಪ್ರಚಲಿತದಲ್ಲಿದ್ದಾನೆ. ಆರ್ಯರಲ್ಲಿಯಾದರೂ ರುದ್ರ ಪ್ರಚಲಿತದಲ್ಲಿದ್ದಾನೆ. ವೇದ ಕಾಲದಲ್ಲಿ ರುದ್ರನಿಗೆ ಆರ್ಯ ಋಷಿಗಳು ಶಿವ ಎಂಬ ವಿಶೇಷಣವನ್ನು ಹಚ್ಚಲು ಪ್ರಾರಂಭಿಸಿದ್ದೇಕೆ? ಇದಕ್ಕೆ ಉತ್ತರ ಏನಂದ್ರೆ, ಆ ಕಾಲಕ್ಕೆ ದ್ರಾವಿಡ ಶೈವ ಪರಂಪರೆಯನ್ನ ಆರ್ಯರ್ವಾತ್ಯರು ಸ್ವೀಕರಿಸಲು ಆರಂಭಿಸಿದ್ದಾರೆ ಎಂತಕ್ಕಂಥದ್ದು. ರುದ್ರನು ಈ ಆರ್ಯರ್ವಾತ್ಯರ ಪ್ರಥಮ ಹಾಗೂ ಪ್ರಮುಖ ಪ್ರಾತಿನಿಧಿಕ ದೇವತೆ. ಇನ್ನೊಂದು ಅರ್ಥದಲ್ಲಿ ನಾವು ಹೇಳೋದಾದ್ರೆ, ದ್ರಾವಿಡ ಶಿವಧರ್ಮವನ್ನ ಸ್ವೀಕರಿಸಿದ ಶಿವನ ಪೌರೋಹಿತ್ಯ ಪರಂಪರೆಯನ್ನ ಕಸಿದುಕೊಂಡ ಅಥವಾ ಪಡೆದುಕೊಂಡ ಮೊದಲಿಗನೇ ರುದ್ರ ಅಂತ ನಾವು ಹೇಳ್ಬೇಕಾಗ್ತದೆ. ಅಂದ್ರೆ ಶಿವನ ತಾಂತ್ರಿಕ ಪಂಥದ ಪರಂಪರೆ, ಪೌರೋಹಿತ್ಯ ಪರಂಪರೆ ಏನಿತ್ತಲ್ಲ, ಅದನ್ನ ಶಿವ ತಾನು ಕಸಿದುಕೊಂಡ ಅಂತ ಹೇಳ್ಬೇಕಾಗ್ತದೆ. ಆ ಮೊದಲಿಗನೇ ರುದ್ರ ಅಂತ. ಹಾಗಾಗಿ ರುದ್ರನೂ ಶಿವನೇ ಆಗಬೇಕಾಗಿತ್ತು, ಆಗ ಅವನ ಹಾಗೆ ಬಿಟ್ಟ. ವೇದ ಕಾಲದಲ್ಲಿ ರುದ್ರನು ವಾಸ್ತವ, ಶಿವ ಕೇವಲ ಸ್ಮೃತಿ. ಇದನ್ನ ಅರ್ಥ ಮಾಡ್ಕೋಬೇಕು. ವೇದ ಕಾಲಕ್ಕೆ ರುದ್ರ ವಾಸ್ತವ, ಅವನು ಹಿ ವಾಸ್ ಎ ಫ್ಯಾಕ್ಟ್. ಆದ್ರೆ ಶಿವ ಮಾತ್ರ ಸ್ಮೃತಿ. ಅವನು ಶಿವನ ಆಚಾರ ವಿಚಾರಗಳು ದಟ್ಟವಾಗಿ ರುದ್ರನಲ್ಲಿ ಸಮ್ಮಿಶ್ರಣಗೊಂಡಿವೆ. ಉದಾಹರಣೆಗೆ, ಶಿವನ ಕಾಪಾಲಿ ವೇಷಗಳೆಲ್ಲ ರುದ್ರನಿಗೆ ಸ್ವಂತದ್ದಲ್ಲ, ಇವನ ವಂಶೀಕರಾದ ಆರ್ಯರಿಗೆ ಸ್ವೀಕಾರಾರ್ಹವಾದುದೂ ಅಲ್ಲ. ಆದ್ದರಿಂದ ವೈದಿಕ ದಕ್ಷನು ಅಳಿಯ ರುದ್ರ ಶಿವನನ್ನ ಹೀಗಳೆಯುತ್ತಾನೆ. ಅವನ್ನ ಮಸಣ ಬೂದಿ ಬಡಕಾದಿರ ಅಂತ ಬೈತಾನ ಅವನು. ಅದೇನೇ ಇರಲಿ, ರುದ್ರನು ಮಾತ್ರ ಶಿವ ಪರಂಪರೆಯನ್ನ ಉಳಿಸಿಕೊಂಡು ಹೋಗಲೇಬೇಕಲ್ಲವೇ? ಹಾಗಾಗಿ ಅವನ ಅನುಯಾಯಿಕರು ಅವನನ್ನು ತಮ್ಮ ಸ್ವಂತ ಪರಂಪರೆಯ ಮೂಲದ ರುದ್ರ ಎಂಬ ಅಭಿಧಾನದ ಜೊತೆಗೆ ತಮ್ಮದಲ್ಲದ ದ್ರಾವಿಡ ಶಬ್ದವಾದ ಶಿವ ಎಂಬ ಅಭಿಧಾನದಿಂದಲೂ ಕೂಡ ಕರೆದಿದ್ದಾರೆ. ಇವನನ್ನ ರುದ್ರ ಶಿವ ಎಂಬ ಜೋಡು ಹೆಸರಿನಿಂದ ಕರೆಯುವ ರೂಢಿಯು ಕೂಡ ಬೆಳೆದಿದೆ. ಅಂದ್ರೆ ಶಿವರುದ್ರ ಅನ್ನೋ ಹೆಸರುಗಳು ನಮ್ಮಲ್ಲಿ ಚಾಲ್ತಿ ಇದೆ. ರುದ್ರ ಶಿವ ಅಂತ ಚಾಲ್ತಿಯಲ್ಲಿಲ್ಲ, ಶಿವರುದ್ರ ಅನ್ನೋದು ಚಾಲ್ತಿಯಲ್ಲಿದೆ. ಆದರೆ ಈ ರುದ್ರ ಶಿವ ಎಂಬ ಜೋಡು ನುಡಿ ಚಾರಿತ್ರಿಕ ಸತ್ಯವನ್ನ ಅದು ಬಿಂಬಿಸುವುದಿಲ್ಲ. ಏಕೆಂದ್ರೆ ರುದ್ರನಿಗೆ ಶಿವನೆಂಬ ವಿಶೇಷಣವನ್ನ ಬಳಸಲಾಗಿದೆಯೋ ವಿನಃ ಶಿವನಿಗೆ ರುದ್ರ ಎಂಬ ಹೆಸರನ್ನಲ್ಲ. ಆದ್ದರಿಂದ ರುದ್ರನಿಗೆ ಶಿವ ವಿಶೇಷಣವನ್ನ ಮೊದಲಿಗೆ ಹಚ್ಚಿ ಶಿವರುದ್ರ ಎಂಬ ಪದವನ್ನ ವಿದ್ವತ್ ಜಗತ್ತು ಸ್ವೀಕರಿಸಬೇಕಿದೆ. ಶಿವರುದ್ರಪ್ಪ ಅನ್ನೋದು ನಮ್ಮಲ್ಲಿ ಚಾಲ್ತಿಯಲ್ಲಿದೆ. ಅದು ಇಂದಿಗೂ ಕೂಡ ನಮ್ಮ ಜನರು ತಮ್ಮ ಮಕ್ಕಳಿಗೆ ಇಡುವ ಹೆಸರು ಶಿವರುದ್ರ ಎಂತಲೇ ಹೊರತು ರುದ್ರ ಶಿವ ಎಂದಲ್ಲ. ಶಿವಪುತ್ರ ಎಂಬ ಹೆಸರು ಶಿವರುದ್ರವೂ ಆಗಬಹುದು. ನಮ್ಮ ಶಿವಪುತ್ರಪ್ಪ ಅನ್ನೋ ಹೆಸರು ಬೇಕಾದಷ್ಟು. ಶಿವನ ಇತರ ಪುತ್ರರು ಅಂದ್ರೆ ರುದ್ರ ಪುತ್ರರನ್ನು ಕೂಡ ಅದು ಸೂಚಿಸಿತು. ಆದರೆ ಇವಕ್ಕೆ ಹೋಲಿಸಿದರೆ ರುದ್ರ ಶಿವ ತುಂಬಾ ವಿಲಕ್ಷಣವಾಗಿ ಅದು ಕಾಣುತ್ತದೆ ಅಂತ. ಈ ಶಿವರುದ್ರ ಎರಡು ಭಿನ್ನ ಸಂಸ್ಕೃತಿಗಳ ಮೇಳೈಕೆಯ ಸಂಕೇತ. ಅದು ರುದ್ರನು ಉಗ್ರ ಪ್ರಳಯ ಸ್ವರೂಪಿ, ಶಿವನು ಮಂಗಳಕರ ಸೃಷ್ಟಿಶೀಲ.
ರುದ್ರನು ಪಶುಪಾಲಕ, ಬೇಟೆಗಾರ, ಪಿತೃಪ್ರಧಾನ ಪರಂಪರೆಯವನು. ಶಿವನಾದರೂ ಕೃಷಿಕ, ಮಾತೃಪ್ರಧಾನ ಪರಂಪರೆಯವನು, ತಾಂತ್ರಿಕ ಪಂಥದವನು. ಶೈವದ ಆದಿ ಹಾಗೂ ಪ್ರಥಮ ದೇವತೆಯಾದ ಶಕ್ತಿಯಿಂದ ಪೌರೋಹಿತ್ಯ, ಮಂತ್ರ, ತಂತ್ರ ಶಕ್ತಿಗಳನ್ನ ಪಡೆದವನು ಶಿವ. ಶಿವನಲ್ಲಿ ಕಾಣುವ ಸ್ತ್ರೀ ವೇಷವೆಲ್ಲ ಆ ಮೂಲ ಶಕ್ತಿ ಅದು ಹಿಂದೆ, ಅಂದ್ರೆ ತಾನು ಶಾಕ್ತವನ್ನ ಮೈಗೂಡಿಸಿಕೊಂಡವನು ಶಿವ. ಶಿವನ ಮುಡಿಯೊಳಗಿನ ಚಂದ್ರ ಮೊದಲಿಗೆ ಶಕ್ತಿಯ ಮುಡಿಯೊಳಗೆ ಇರ್ತಕ್ಕಂಥದ್ದು. ಯಾಕೆಂದ್ರೆ ಮಾತೃಪ್ರಧಾನ ಸಮಾಜದ ಆದಿಯಲ್ಲಿ ಸ್ತ್ರೀಯೇ ಕುಟುಂಬದ ಒಡತಿ, ಆಕೆಗೆ ಚಂದ್ರನೇ ಸಾಮಾನ್ಯ ಗಂಡ, ಅವನಿಂದಲೇ ಆಕೆಗೆ ತಂತ್ರ ಮಂತ್ರ ಶಕ್ತಿ ಲಭ್ಯ. ಆದ್ದರಿಂದ ಆಕೆಯದು ಚಂದ್ರನನ್ನ ಮುಡಿಯಲ್ಲಿ ಧರಿಸುವ ಸಂಪ್ರದಾಯ, ಹಂಗಾಗಿ ಆಕೆ ಚಂದ್ರಧರೆ ಅಂತ. ಆ ಸಂಪ್ರದಾಯವನ್ನ ಶಿವೆಯಿಂದ ಸ್ವೀಕರಿಸಿಕೊಂಡ ಕಾರಣಕ್ಕೆ ಆ ಸ ಉಮ ಅಂದ್ರೆ ಸೋಮನ ಹೆಸರು ಶಿವನಿಗೂ ಬಿದ್ದು ಇವನು ಸೋಮಶೇಖರನಾದ, ಚಂದ್ರಶೇಖರನಾದ, ಚಂದ್ರಧರನಾದ ಇವನು. ನೋಡಿ, ಆಕೆ ಚಂದ್ರಧರೆ, ಪಾರ್ವತಿ ಚಂದ್ರಧರೆ. ಆ ಸಂಪ್ರದಾಯವನ್ನು ತಾನು ಕಸ್ಕೊಂಡಿದ್ದಕ್ಕಾಗಿ ಈ ಶಿವ ಏನಾದ, ಇವನು ಸೋಮಶೇಖರನಾದ, ಚಂದ್ರಧರನೂ ಆದ. ಶಿವನ ಸಂಪ್ರದಾಯವನ್ನು ಮುಂದುವರಿಸಿದವನು ರುದ್ರನಾದರೂ ಈ ರುದ್ರನಲ್ಲಿ ಮತ್ತು ಮುಂದಿನ ಕಾಲದಲ್ಲಿ ಸೇರಿದ ಅವನ ವಂಶೀಕರಲ್ಲಿ, ರುದ್ರಿಯರಲ್ಲಿ ಮೂಲ ಶೈವವು ಅದರ ಪರಿಶುದ್ಧತೆಯಲ್ಲಿ ಉಳಿಯದೆ ರಾತ್ರೀಕರಣಕ್ಕೆ ಒಳಗಾಯಿತು. ಇದನ್ನ ಅರ್ಥ ಮಾಡ್ಕೋಬೇಕು. ರುದ್ರನಲ್ಲಿ ಮೂಲ ತಾಂತ್ರಿಕ ಶೈವ ಉಳ್ಕೊಳ್ಳಿಲ್ಲ, ಅದು ವೈದಿಕ ಮಿಶ್ರಣವಾಗಿ ಏನಾಯ್ತು, ರಾತ್ರೀಕರಣಕ್ಕೆ ಅದು ಒಳಗಾಯಿತು. ಮೂಲ ಶೈವವು ತಾಂತ್ರಿಕ, ಈ ತಾಂತ್ರಿಕ ಪ್ರಧಾನ ಧರ್ಮವೇ ಶಾಕ್ತ, ಇದೂ ಸಹ ವೈದಿಕೀಕರಣಗೊಂಡಿತು. ಹಾಗೆಯೇ ಮೂಲ ಶೈವದ ಪುರುಷ ಪ್ರಧಾನ ಧರ್ಮವಾಗಿ ಉಳಿದು ಬಂದ ಕಾಪಾಲಿ ಪರಂಪರೆಯೂ ಸಹ, ಅಂದ್ರೆ ಭೈರವಾರಾಧನಾ ಸಂಪ್ರದಾಯವಾದುದು, ಮೂಲ ದ್ರಾವಿಡ ಶೈವ ಪರಂಪರೆಯಾಗಿ ಉಳಿದರೂ ಅಸ್ಪೃಶ್ಯವೆಂದು ಚರಿತ್ರೆಯಲ್ಲಿ ಕಡೆಗಣಿಸಲ್ಪಟ್ಟಿತು. ಇದಕ್ಕೆ ಕಾರಣ ರುದ್ರ ಪರಂಪರೆಯ ಪ್ರಾಬಲ್ಯ. ರುದ್ರ ಪರಂಪರೆಯ ಪ್ರಾಬಲ್ಯ ಬೆಳೆದಂತೆ ಭೈರವ ಪರಂಪರೆ ಅದು ಹಿಂದಕ್ಕೆ ಸರ್ಕೊಂಡು ಹೋಗ್ಬಿಡ್ತದೆ. ದಕ್ಷಿಣ ಭಾರತದ ಮಹೇಶ್ವರರು ಈ ರುದ್ರ ಪರಂಪರೆಯವರಾದ ಕಾರಣ ಅವರಿಗೆ ಶಿವೆ ಭೈರವರಿಗಿಂತ ರುದ್ರನೇ ಪ್ರಿಯ. ಹಾಗಾಗಿ ಅವರು ರುದ್ರ ಪಕ್ಷಪಾತಿಗಳು. ಇರಲಿ, ಈ ರುದ್ರ ಪಕ್ಷಪಾತತೆಯನ್ನ ಚರಿತ್ರೆಯ ರಚನೆಯಲ್ಲೂ ಪೂಜ್ಯ ಡಾಕ್ಟರ್ ಜಾಚಾನಿಯವರು ಬೀರಿರುವುದು ದುರದೃಷ್ಟಕರ ಅಂತ. ಜಾಚಾನಿಯವರ ಪ್ರಕಾರ ರುದ್ರ ದ್ರಾವಿಡ ಮತ್ತು ಪ್ರಾಚೀನ, ಶಿವ ಅರ್ವಾಚೀನ, ರುದ್ರನ ಎರಡನೇ ಅವತಾರ ಮತ್ತು ವೈದಿಕರಿಗೆ ಪ್ರಿಯ ಇವನು. ನೋಡಿ, ಜಾಚಾನಿಯವರು ಉಲ್ಟಾ ಯೋಚನೆ ಮಾಡಿದ್ದಾರೆ. ಅವ್ರೇನಂತಾರಂದ್ರೆ, ಅವ್ರ ಪ್ರಕಾರ, ಜಾಚಾನಿಯವರ ಪ್ರಕಾರ ರುದ್ರನೇ ದ್ರಾವಿಡ, ಶಿವನು ಆರ್ಯ, ಹಿಂಗೆ. ಮತ್ತು ರುದ್ರನೇ ಪ್ರಾಚೀನ ಶಿವನಿಗಿಂತ, ಶಿವ ಅರ್ವಾಚೀನ. ರುದ್ರನ ಎರಡನೇ ಅವತಾರ ಯಾರು, ಶಿವ, ಮತ್ತು ವೈದಿಕರಿಗೆ ಪ್ರಿಯ ಅಂತ. ಇದು ಚಾರಿತ್ರಿಕ ಸತ್ಯಕ್ಕೆ ತದ್ವಿರುದ್ಧವಾಗಿದೆ ಎಂಬುದೇ ನನ್ನ ಗ್ರಹಿಕೆ. ಶಿವಪುರಾಣ ಓದಿದರೆ ಅಥವಾ ಇಲ್ಲಿಯವರೆಗಿನ ಎಲ್ಲಾ ಶೈವ ವೀರಶೈವ ಸಾಹಿತ್ಯದಲ್ಲಿ ಪ್ರವೃತ್ತವಾದ ಸಂಗತಿಗಳನ್ನು ಗಮನಿಸಿದರೆ, ಬೇಕಾದ್ರೆ ನೀವು ವಚನಗಳನ್ನು ಓದ್ರೆ ನೀವು ಸ್ಪಷ್ಟವಾಗ್ತದೆ. ಇದು ಜಾಚಾನಿಯವರ ಮಾತು ಚರಿತ್ರೆಗೆ ವಿರುದ್ಧವಾಗಿದೆ ಅಂತ ಅನಿಸ್ತದೆ. ರುದ್ರನು ಶಿವನಿಂದ ಉತ್ಪತ್ತಿಯಾದ ತ್ರಿಮೂರ್ತಿಗಳಲ್ಲಿ ಒಬ್ಬ. ಇವನ ಹುಟ್ಟಿನ ಗುಟ್ಟನ್ನು ಶಿವಪುರಾಣ ಬಹಳ ಸ್ಪಷ್ಟವಾಗಿ ಹೇಳಿಲ್ಲವಾದರೂ ಅವನ ಹುಟ್ಟು ಬ್ರಹ್ಮ ವಿಷ್ಣುಗಳ ಹುಟ್ಟಿಗಿಂತ ತುಂಬಾ ಭಿನ್ನವಾದುದೆಂದು ಅಲ್ಲಿ ಹೇಳಿದೆ. ಮತ್ತು ಶಿವ, ವಿಷ್ಣು, ಬ್ರಹ್ಮ ಇವರ ಸಂಬಂಧವನ್ನು ಸೂಕ್ಷ್ಮವಾಗಿ ತಿಳಿಯಲು ಯತ್ನಿಸಿದಾಗ ಆ ಗುಟ್ಟು ಕೂಡ ಅದು ರಟ್ಟಾಗುತ್ತದೆ. ಅದರ ವಿವರಣೆ ಇಲ್ಲಿ ತಾವಿಲ್ಲವಾದರೂ ಒಂದಷ್ಟು ಮುಖ್ಯ ಸಂಗತಿ ಹೀಗಿದೆ. ವಿಷ್ಣುವಿನ ಪ್ರಶ್ನೆಗೆ ಶಿವನ ಉತ್ತರ ಏನಿದೆ ಅಂತಂದ್ರೆ ನೋಡ್ರಿ, ಹಿಂಗೆ. ವಿಷ್ಣುವಿನ ಪ್ರಶ್ನೆಗೆ ಶಿವನ ಉತ್ತರ ಹಿಂಗಿದೆ: ನಾನು ನಿರ್ಗುಣ ನಿರಾಕಾರ ಪರಬ್ರಹ್ಮನೇ ಆದರೂ ಸಗುಣ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಾದಿಗಳನ್ನ ಮಾಡುತ್ತೇನೆ. ಅದಕ್ಕಾಗಿ ಬ್ರಹ್ಮ ವಿಷ್ಣು ರುದ್ರ ರೂಪಗಳನ್ನು ತಳೆಯುತ್ತೇನೆ. ಈ ರುದ್ರ ರೂಪ ನಿನ್ನ ದೇಹದಿಂದಲೇ ಪ್ರಕಟವಾಗಿ ಹೊರಬರಲಿದೆ. ನೋಡಿ, ಇದು ವಿಷ್ಣುವಿಗೆ ಹೇಳ್ತಕ್ಕಂಥ ಮಾತಿದು. ಈ ರುದ್ರ ರೂಪ ನಿನ್ನ ದೇಹದಿಂದಲೇ ಪ್ರಕಟವಾಗಿ ಹೊರಬರಲಿದೆ. ಅದು ನನ್ನೀ ರೂಪವನ್ನೇ ಎಲ್ಲಾ ವಿಧದಲ್ಲೂ ಹೋಲುತ್ತದೆ. ನನಗಿಂತ ಒಂದಿನಿತೂ ಕಡಿಮೆಯಾಗದು. ಹೆಚ್ಚೇಕೆ ಶಿವ ಬೇರೆ ರುದ್ರ ಬೇರೆ ಎನ್ನಲಾಗದು. ನೋಡಿ, ಇಲ್ಲಿ ನಿನ್ನ ದೇಹ ಅಂದರೆ ವಿಷ್ಣುವಿನ ದೇಹ ಅಂತ ಅರ್ಥ. ಅಂದ್ರೆ ವಿಷ್ಣುವಿನ ದೇಹದಿಂದ ರುದ್ರ ಹುಟ್ಟಿ ಬಂದ ಅಂತ ಅರ್ಥ ಇದು. ಹಾಗಾಗಿ ಇನ್ನೊಂದು ರಹಸ್ಯ ವಿಚಾರ, ನೀವಿಬ್ಬರು ಅಂದ್ರೆ ಬ್ರಹ್ಮ ವಿಷ್ಣು ಪ್ರಕೃತಿಯಿಂದ ಹುಟ್ಟಿದ್ದೀರಿ, ರುದ್ರನು ಹಾಗಲ್ಲ. ನೋಡು, ನನ್ನ ಅಂಶವೇ ಆದ ರುದ್ರ ಲಯ ಮಾಡಲಿ ಅಂತ ಇಂಥ ಮಾತುಗಳು ಆ ಶಿವಪುರಾಣದಲ್ಲಿ ಬರ್ತವೆ. ಇಲ್ಲಿ ಶಿವನ ಮಗ ರುದ್ರ ಎನ್ನುವುದಕ್ಕಿಂತ ರುದ್ರನು ವಿಷ್ಣುವಿನ ದೇಹದಿಂದಲೇ ಪ್ರಕಟವಾಗಿ ಬರಲಿರುವನು ಎಂಬುದು ಮತ್ತು ರುದ್ರನ ಜನನವು ವಿಶೇಷತರವಾದುದು ಎಂಬುದು ಬಹಳ ಮುಖ್ಯವಾದ ಸಂಗತಿ. ಇಲ್ಲಿ
ವಿಷ್ಣು ಕಮಲ ಮತ್ತು ನೀರಿನ ಸಂಬಂಧವುಳ್ಳ ದೇವತೆ. ನಾರಾಯಣನ ನಾಭಿಯಿಂದ ಕಮಲವೊಂದು ಜನಿಸುತ್ತದೆ. ಆ ಕಮಲದಿಂದ ಮುಂದಿನ ಜಗತ್ತು. ತಾಂತ್ರಿಕರಲ್ಲಿ ಕಮಲ ಲತೆ ಭಗದ ಸಂಕೇತ, ನೀರು ಸಹ ಯೋನಿ ಸಂಕೇತವೇ. ಆದ್ದರಿಂದ ಕಮಲ ನೀರು ಸಂಬಂಧವಿರುವ ವಿಷ್ಣು ಮೂಲತಃ ಹೆಣ್ಣೇ ಇರಬೇಕು. ಆದರೆ ಪುರಾಣವು ವಿಷ್ಣುವನ್ನ ಗಂಡು ಎಂದು ಮತ್ತೆ ಮತ್ತೆ ಹೇಳುತ್ತದೆ. ಇರಲಿ, ಶಿವನ ಎಡಬದಿಯಿಂದ ವಿಷ್ಣು, ಬಲಬದಿಯಿಂದ ಬ್ರಹ್ಮ ಜನಿಸುತ್ತಾರೆ. ಎಡಬದಿ ಭಾರತೀಯ ಪರಂಪರೆಯಲ್ಲಿ ಹೆಣ್ಣಿನ ಸ್ಥಾನ, ಬಲಬದಿ ಗಂಡಿನ ಸ್ಥಾನ. ಹೀಗೆ ಹೆಣ್ಣು ಸೂಚಕ ಎಡಬದಿ ಮತ್ತು ಯೋನಿ ಸೂಚಕ ಕಮಲ ಸಂಬಂಧಿ ವಿಷ್ಣುವು ಹೆಣ್ಣಾದರೆ, ಸೃಷ್ಟಿ ಕ್ರಿಯೆಗೆ ಸಂಬಂಧಿಸಿದ ಪೌರುಷತ್ವದ ಸಂಕೇತವಾಗಿರುವ ಬ್ರಹ್ಮನು ಬೀಜ, ವೀರ್ಯ. ಶಿವನೇ ಶಿಷ್ಣ. ಶಿವನೆಂಬ ಶಿಷ್ಣವು ವಿಷ್ಣುವೆಂಬ ಯೋನಿಯಲ್ಲಿ ಸೇರಿ ಬ್ರಹ್ಮವೆಂಬ ಬೀಜವನ್ನು ಹಾಕಿ ಹುಟ್ಟಿಸಿದ್ದೇ ಬ್ರಹ್ಮಾಂಡ. ಶಿವಪುರಾಣದ ರುದ್ರ ಸಂಹಿತೆಯ 8ನೇ ಅಧ್ಯಾಯದಲ್ಲಿ ಅಕಾರ ಬ್ರಹ್ಮರೂಪ, ಇದು ಬ್ರಹ್ಮಾಂಡದ ಬೀಜ. ಉಕಾರ ವಿಷ್ಣು ರೂಪ, ಇದುವೇ ಯೋನಿ. ಮಕಾರ ಶಿವರೂಪ, ಬೀಜ ಮೂಲಾಧಾರ. ಶಿವ ತನ್ನ ಲಿಂಗದಿಂದ ಈ ಬೀಜವನ್ನು ಯೋನಿಯಲ್ಲಿರಿಸಿದಾಗ ಹುಟ್ಟಿದುದೇ ಈ ಬ್ರಹ್ಮಾಂಡ ಎಂದು ವಿವರಿಸಿದೆ. ಈ ಹಿನ್ನೆಲೆಯಿಂದ ರುದ್ರನ ಹುಟ್ಟನ್ನು ಅನುಲಕ್ಷಿಸಿದರೆ ರುದ್ರನು ವಿಷ್ಣುವೆಂಬ ಹೆಣ್ಣಿನಲ್ಲಿ, ಶಿವ ಅಥವಾ ಬ್ರಹ್ಮ ಎಂಬ ಗಂಡುಗಳಿಗೆ ಹುಟ್ಟಿರಬೇಕೆಂದು ನಿಶ್ಚಯಿಸಬೇಕಾಗುತ್ತದೆ. ರುದ್ರನ ತಂದೆಗಳಾಗಿ ಶಿವ ಮತ್ತು ರುದ್ರ ಇಬ್ಬರೂ ಕಾಣಿಸಿಕೊಳ್ಳುತ್ತಾರೆ. ರುದ್ರನು ಶಿವನ ಪುತ್ರ ಎಂದು ಮೇಲೆ ನೋಡಿದ್ದೇವೆ. ಅದೇ ಶಿವನೇ ಕುಬೇರನಿಗೆ ವರಬಿತ್ತು ತನ್ನ ಸ್ಥಾನಕ್ಕೆ ಹೋದ ಬಳಿಕ ಹೀಗೆ ಯೋಚಿಸುತ್ತಾನೆ: ನನ್ನ ಪೂರ್ಣಾಂಶದಿಂದ ಬ್ರಹ್ಮನ ಮಗನಾಗಿ ಹುಟ್ಟಿರುವ ಪ್ರಳಯಕಾರಿಯಾದ ಆ ರುದ್ರನ ರೂಪದಿಂದಲೇ ಕೈಲಾಸಕ್ಕೆ ಹೋಗುವೆ. ಇಲ್ಲಿ ರುದ್ರನು ಬ್ರಹ್ಮಪುತ್ರ. ಒಟ್ಟಿನಲ್ಲಿ ಶಿವಬ್ರಹ್ಮರಿಂದ ವಿಷ್ಣುವಿನಲ್ಲಿ ಹುಟ್ಟಿದವನು ರುದ್ರ. ಇದು ಸ್ವಚ್ಛಂದ ಲೈಂಗಿಕತೆ ಉಳ್ಳಂತ ಆದಿ ಸಮಾಜದ ಒಂದು ಕುರುಹು ಅಂತ ನಾನು ಅನ್ಕೊಂಡಿದ್ದೇನೆ. ಇಷ್ಟೆಲ್ಲ ವಿವರಣೆಯಿಂದ ರುದ್ರನು ಶಿವನ ನಂತರದವನೆಂದು ಸಾಧಿಸಲು ಪ್ರಯತ್ನಿಸಲಾಗಿದೆ. ಈ ಸಂಬಂಧ ಗಮನಿಸಬೇಕಾದ ಇನ್ನೂ ಕೆಲವು ಸಂಗತಿಗಳೆಂದರೆ, ರುದ್ರನಿಗೆ ಶಾಂಭವ ವ್ರತವನ್ನು ಶಿವನೇ ಬೋಧಿಸಿದುದಾಗಿ ಮಕುಟಾಗಮದಲ್ಲಿಯೇ ಇದೆ. ಅನಾದಿ, ಆದಿ, ಆಧುನಿಕ ಎಂದು 3 ಭಾಗಗಳಲ್ಲಿ ವೀರಶೈವದ ಚರಿತೆ ಕಟ್ಟಲೆತ್ತಿಸಿದ ಜಾಚನಿಯವರು ಅನಾದಿ ಎಂದರೆ ಪ್ರಾಗೈತಿಹಾಸಿಕ, ಚರಿತ್ರೆಗೆ ನಿಲುಕದೇ ಇದ್ದುದು, ಆದಿ ಎಂದರೆ ಚರಿತೆಗೆ ನಿಲುಕುವಂತಹದು ಎಂದು ರುದ್ರನನ್ನು ಅನಾದಿ ಕಾಲಕ್ಕೆ ಹಾಕಿ ಶಿವನನ್ನ ಆದಿ ಕಾಲಕ್ಕೆ ಒಗೆದು ಕೃತಾರ್ಥರಾಗಿದ್ದಾರೆ. ಶಿವಪುರಾಣ ಮೊದಲಾಗಿ ಎಲ್ಲಾ ಗ್ರಂಥಗಳಲ್ಲಿ ಕಾಣುವಂತೆ ಪರಶಿವ ಒಂದು ಅಮೂರ್ತ ತತ್ವವಾಗಿ ಕಂಡರೆ ಸದಾಶಿವ ಮೂರ್ತವೆನಿಸುತ್ತಾನೆ. ಸೃಷ್ಟಿಸಬೇಕೆಂದು ಚಿಂತೆಯುಂಟಾದಾಗ ಪರಶಿವನಿಂದ ಮೊದಲು ಉತ್ಪತ್ತಿಯಾಗುವುದೇ ಸದಾಶಿವ. ಇದರಿಂದ ಶಕ್ತಿ ಉದಿಸುತ್ತದೆ. ಉಮೆ ಸದಾಶಿವರ ಮಿಲನದಿಂದ ವಿಷ್ಣು ಬ್ರಹ್ಮರು, ನಂತರ ರುದ್ರನು ಹುಟ್ಟುತ್ತಾರೆ. ರುದ್ರ ಪಾರ್ವತಿಯರ ಸಂಗಮದಿಂದ ಮುಂದೆ ಕುಮಾರ ಗಣಪತಿಯರ ಚರಿತೆ. ರುದ್ರನ ಹಲವಾರು ಲೀಲೆಗಳು ನೋಡು: ತ್ರಿಪುರಾಸುರವಧೆ, ಅಂಧಕಾಸುರವಧೆ, ದಕ್ಷನ ಯಜ್ಞನಾಶಕ್ಕಾಗಿ ವೀರಭದ್ರನ ಅವತಾರ, ಆಮೇಲೆ ರುದ್ರ ಗಣಗಳು, ಪರಿವಾರ, ನರ್ತಕಿಯರು ಇತ್ಯಾದಿ ಇತ್ಯಾದಿ ಎಲ್ಲ ಈ ಹಿಂದಿನ ಸದಾಶಿವ ಪರಶಿವರ ಚರಿತೆಗೆ ಹೋಲಿಸಿದರೆ ಹೆಚ್ಚು ಚಾರಿತ್ರಿಕ ಎನಿಸುತ್ತದೆ. ಶಿವ ಪರಶಿವ ಕೇವಲ ಕಲ್ಪನೆ ಅಥವಾ ಸ್ಮೃತಿ. ಆದರೆ ರುದ್ರ ಹಾಗಲ್ಲ. ಈ ರುದ್ರ ಅವನು ಹೆಚ್ಚು ಚಾರಿತ್ರಿಕವಾಗಿ ನಮಗೆ ಕಾಣ್ತಾನೆ. ಶಿವ ಚಾರಿತ್ರಿಕ ಅಲ್ಲ, ಒಂಥರ ಪೌರಾಣಿಕವಾಗಿ ಕಾಣ್ತಾನೆ. ಈ ರುದ್ರನಿಗೊಂದು ವ್ಯಕ್ತಿತ್ವ, ಚರಿತ್ರೆ ಇದೆ. ಈ ರುದ್ರನಲ್ಲಿ ಶಿವ ಬೆರೆತು ಹೋಗಿದ್ದಾನೆ. ಆದ್ದರಿಂದ ಶಿವನೇ ಪ್ರಾಚೀನ, ರುದ್ರನೇ ಅರ್ವಾಚೀನ ಎಂದು ನಾನು ತೀರ್ಮಾನಿಸುತ್ತೇನೆ. ಶಿವ ಪ್ರಾಚೀನ ಮಾತ್ರವಲ್ಲ, ದ್ರಾವಿಡ. ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್. ಶಿವ ಶಬ್ದದ ಮೂಲ ಮೊದಲ ಆಧಾರ, ಶಿವನ ಕಾಪಾಲಿ ಲಕ್ಷಣ. ಶಿವನಲ್ಲಿ ಸಮಾವೇಶಗೊಂಡಿರುವ ಶಕ್ತಿಯ ಲಕ್ಷಣಗಳು 2ನೇ ಆಧಾರ. ಶಿವನಿಗಿರುವ ವಿವಿಧ ಹೆಸರುಗಳಲ್ಲಿ ತಾಂತ್ರಿಕ ಪರಂಪರೆಗೆ ಸಂಬಂಧಿಸಿದ ಹೆಸರುಗಳಾದ ಭಗವಂತ, ಭೂತನಾಥ ಮೊದಲಾದ ಹೆಸರುಗಳು 3ನೇ ಆಧಾರ. ಈ ಶಿವ ಮೂಲತಃ ತಾಂತ್ರಿಕ, ಸ್ಮಶಾನವಾಸಿ, ಭೂತನಾಥ, ಕಾಪಾಲಿ. ಭೈರವ ಅವನ ಪೂರ್ಣಾವತಾರ. ಅವನು ಶಿಷ್ಣರೂಪಿ, ಲಿಂಗರೂಪಿ, ಸೃಷ್ಟಿಕರ್ತ. ಇವು ದ್ರಾವಿಡ ಪರಂಪರೆಯ ಲಕ್ಷಣಗಳು. ರುದ್ರನು ಪ್ರಳಯ ಸ್ವರೂಪಿ. ಇವನಲ್ಲಿ ಕ್ಷಾತ್ರ ಧರ್ಮ ಅಂದ್ರೆ ಯುದ್ಧ, ನಾಶ, ರಕ್ಷಣೆಯೇ ಇವೇ ಪ್ರಧಾನವಾಗಿ ಯಾರಲ್ಲಿ ರುದ್ರನಲ್ಲಿ ಕಾಣುತ್ತವೆ. ಇವನಲ್ಲಿ ಹಿಂದಿನ ಕಾಪಾಲಿ ಲಕ್ಷಣಗಳು ಆಗಾಗ ಸಮಯಾನುಸಾರ ಯಾರನ್ನಾದರೂ ಪರೀಕ್ಷಿಸುವ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುವುದೇ ಹೆಚ್ಚು. ಈ ವೇಷಗಳಿಗಾಗಿಯೇ ಇವನು ದಕ್ಷನಂಥವರಿಂದ ಹೀಗಳಿಸಿಕೊಳ್ಳುವುದು ಉಂಟು. ಈ ರುದ್ರನು
ಯಾಜಕ ಪರಂಪರೆಯ ಮೂಲದವನಾಗಿರುವ ಕಾರಣಕ್ಕೆ ಇವನನ್ನ ಅಹಿರ್ಬುಜ್ಞ ಅಜ ಏಕಪಾತ್ ಎಂದು ಕರೆಯಲಾಗಿದೆ. ಪುರಾಣ ಕಾಲದಿಂದ ಅಜ ಏಕಪಾತ್ ರುದ್ರ ಶಿವನ ಪ್ರತಿಮೆಯಾಗಿದೆ ಎನ್ನುತ್ತಾರೆ ಶಂಭಾ ಜೋಶಿ. ಅಜ ಏಕಪಾತ್ ಎಂದರೆ ಒಂದು ಕಾಲಿನ ಏರಾಳಿ, ಒಂದು ಕಾಲಿನ ಆಡು ಅಂದ್ರೆ ಟಗರು, ಸೂರ್ಯ, ಕೋಲ್ಮಿಂಚು ಎಂದು ಮುಂತಾದ ಅರ್ಥಗಳು ಕೂಡ ಉಂಟು. ಆಮೇಲೆ ಮೇಷ ವೃಷಭ ಪ್ರಾಣಿಗಳಿಗಿಂತಲೂ ಮೊದಲು ಆಡು ಅಂದ್ರೆ ಹೋತ ಯಜ್ಞ ಬಲಿಯ ಪ್ರಾಣಿಯಾಗಿತ್ತೆಂದು ಶಂಭ ಹೇಳುತ್ತಾರೆ. ನೋಡಿಲಿ, ಮೇಷ ವೃಷಭ ಪ್ರಾಣಿಗಳಿಗಿಂತಲೂ ಮೊದಲು ಆಡು ಅಂದ್ರೆ ಹೋತ ಯಜ್ಞ ಬಲಿಯ ಪ್ರಾಣಿಯಾಗಿತ್ತು. ಅದೇ ಅಜವು ಆದಿಯಲ್ಲಿ ಸೃಷ್ಟಿಯ ಕರ್ತ, ಸರ್ಜಕ ಶಕ್ತಿಯ ದೈವತದ ಸಂಕೇತವೂ ಹೌದು. ಈ ಅಜ ಯಾಜಕರದೇ ರುದ್ರ ಪರಂಪರೆಯ ಮುಂದುವರಿಕೆಯಾದ ಕರ್ನಾಟಕಾಂಧ್ರದ ಮಹೇಶ್ವರರಲ್ಲಿ ನಾಗದ ಜೊತೆಗೆ ಈ ಅಜವು ಉಳಿದು ಬಂದಿರುವುದನ್ನು ನಾವು ಕಾಣಬಹುದು. ಯಲಬುರ್ಗಾದ ಸ್ಮಶಾನದಲ್ಲಿನ ದೇವಾಲಯದ ಮುಂದಿನ ಪಾದಗಟ್ಟೆಯ ಮೇಲಿನ ಪಾದುಕೆಗಳಲ್ಲಿ ಕಮಲದ ಮೇಲೆ ಮಹೇಶ್ವರರ ಪಾದಗಳು, ಅದರ ಸುತ್ತ ಸಂಸಾರದ ಸಂಕೇತವಾದ ನಾಗ, ಪಕ್ಕದಲ್ಲಿ ಹೋತಿನ ಶಿರವನ್ನು ಈಗಲೂ ನೋಡಬಹುದು. ಅದಷ್ಟೇ ಏಕೆ, ಮಹೇಶ್ವರರ ಗೋತ್ರ ಪ್ರವರಾದಿಗಳು, ಕರ್ನಾಟಕದ ಪ್ರಾಚೀನ ಅರಸು ಕುಲದೊಂದಿಗಿನ ಸಂಬಂಧ, ಧ್ವಜಲಾಂಛನಾದಿಗಳಿಂದ ಈ ರುದ್ರ ಪರಂಪರೆಯ ಮಹೇಶ್ವರರು ಆರ್ಯ ಮೂಲದವರಾಗಿದ್ದು, ಆರ್ಯರಿಂದ ಹೊರಬಂದು ದ್ರಾವಿಡ ಮತಧರ್ಮವನ್ನ ಸ್ವೀಕರಿಸಿಕೊಂಡು ಈ ಧರ್ಮವನ್ನು ವೈದಿಕೀಕರಣಗೊಳಿಸಿದ ರಾತ್ಯರೆಂದೇ ಹೇಳುತ್ತವೆ. ಈ ರಾತ್ಯರ ಪ್ರವೇಶದಿಂದಾಗಿಯೇ ಶೈವ ವೀರಶೈವದ ಮೂಲ ತತ್ವವಾದ ಲೋಕಾಯತ ಅಂದ್ರೆ ಮೂಲ ತಂತ್ರ, ಸಾಂಖ್ಯ, ಯೋಗಗಳನ್ನು ಒಳಗೊಂಡದ್ದು ಅಂತ. ಈ ಲೋಕಾಯತದ ಜೊತೆಗೆ ಅದರೊಂದಿಗೆ ವೈರುಧ್ಯಾತ್ಮಕ ಸಂಬಂಧ ಹೊಂದಿರುವ ರೀತಿಯಲ್ಲಿ ವೇದಾಂತಿಗಳ ಅದ್ವೈತವೂ ಕೂಡ ಬೆರೆತಿರುವುದರಿಂದ ಶೈವ ವೀರಶೈವವು ಶಕ್ತಿ ವಿಶಿಷ್ಟಾದ್ವೈತ ಎನ್ನಿಸಿದೆ. ಆದ್ದರಿಂದ ರುದ್ರನು ದ್ರಾವಿಡನು ಆಗಲಾರ, ಅವನು ರಾತ್ಯ, ಅವನು ಏಕರಾತ್ಯ. ರಾತ್ಯ ಅಂದ್ರೆ ದ್ರಾವಿಡ ಮತ್ತು ಆರ್ಯ ಪರಂಪರೆಗಳ ಎರಡರ ಮಿಶ್ರಣದ ಒಂದು ಸಂಕೇತವನ್ನ ಹೊಂದಿದಂತ ಒಂದು ದೇವತೆ ಅಂತ ನಾನು ಸ್ಪಷ್ಟವಾಗಿ ಇಲ್ಲಿ ಪ್ರತಿಪಾದಿಸ್ತಾ ಇದ್ದೇನೆ. ನಮಸ್ಕಾರ.